ಮಧ್ಯಾಹ್ನ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ಅನ್ನೋದರ ಅಪ್ಡೇಟ್ ಸಿಗ್ತಾ ಇದೆ. ಮಧ್ಯಾಹ್ನ 1 ಗಂಟೆಯ ಬಳಿಕ ಜೈಲು ಸಿಬ್ಬಂದಿ ಪರಪ್ಪನಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ. ಕೊಲೆ ಆರೋಪಿ ದರ್ಶನನ್ನ ಪೊಲೀಸ್ ಭದ್ರತೆಯಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಬೇಕಾಗಿರುವಂತಹ ಭದ್ರತಾ ವ್ಯವಸ್ಥೆಗಳನ್ನ ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಮಧ್ಯಾಹ್ನ 1 ಗಂಟೆಯ ನಂತರ ಶಿಫ್ಟ್ ಮಾಡುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡ್ತಾರೆ. ನಿನ್ನೆ ಸಂಜೆ 6:25 ಸುಮಾರಿಗೆ ಕೋರ್ಟ್ ಅನುಮತಿಯನ್ನ ಕೊಡ್ತು. ಜೈಲ್ ಮ್ಯಾನ್ಯುಯಲ್ ಆಕ್ಟ್ ಪ್ರಕಾರ ವಿಚಾರಣಾಧೀನ ಕೈದಿಗಳು ಕೆಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಬಂದಿಖಾನೆಗೆ ಒಂದು ಪವರ್ ಇದೆ. ಒಂದು ಜೈಲಿನಿಂದ ಇನ್ನೊಂದು ಜೈಲಿಗೆ ಆ ವಿಚಾರಣಾಧೀನ ಕೈದಿಯನ್ನ ಹಾಕೋದಕ್ಕೆ. ಸೊ ಕೋರ್ಟ್ ಗಮನಕ್ಕೆ ಇದನ್ನ ತಂದ ಬಳಿಕ ಪ್ರೊಸೀಜರ್ ಫಾಲೋ ಆಗಿದ್ರ ಪರಿಣಾಮ ಗ್ರೀನ್ ಸಿಗ್ನಲ್ ಸಿಕ್ತು. ಇದರ ಪರಿಣಾಮ ಬಳ್ಳಾರಿಗೆ ಹೋಗ್ತಾ ಇದ್ದಾರೆ, ಬಳ್ಳಾರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಕೂಡ ಮುಕ್ತಾಯ ಆಗ್ತಾ ಇದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗುವಂತಹ ಸಾಧ್ಯತೆ ಇದೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಬಳ್ಳಾರಿ ಜೈಲಿಗೆ ನಟ ದರ್ಶನ್ ಅನ್ನ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಏನಿತ್ತು ಅದು ಮುಕ್ತಾಯ ಆಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಮುಂಚೆನೆ ನ್ಯಾಯಾಂಗ ಬಂಧನದ ಅವಧಿ ಮುಗಿದಿರೋದ್ರಿಂದ ಬೈ ಡಿಫಾಲ್ಟ್ ಅವರು ಮತ್ತೊಂದ್ಸಲ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ಬಟ್ ಅದಕ್ಕೂ ಮುಂಚೆ ಒಂದು ರಿಮಾಂಡ್ ಅಪ್ಲಿಕೇಶನ್ ಹಾಕೊಳ್ಬೇಕಾಗತ್ತೆ. ಇದನ್ನು ವಿಸ್ತರಣೆ ಮಾಡಿ ಅಂತ ಒಂದು ಪ್ರೋಟೋಕಾಲ್ ಇದೆ. ಸೊ ಅದನ್ನು ಮಾಡ್ತಾರೆ ಇವತ್ತು. ಆಮೇಲೆ ಫಿಸಿಕಲ್ ಆಗಿ ಅವರನ್ನ ಕೋರ್ಟ್ನಲ್ಲಿ ಹಾಜರುಪಡಿಸಲ್ಲ, ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರುಪಡಿಸ್ತಾರೆ. ಬಿಕಾಸ್ ಅಗೇನ್ ಅವ್ರನ್ನ ಮೂವ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಭದ್ರತೆಯನ್ನ ಹೆಚ್ಚಳ ಮಾಡಬೇಕು, ಅದೆಲ್ಲ ತಲೆನೋವು ಬೇಡ ಅಂತ ಹೇಳಿ ವಿಡಿಯೋ ಕಾನ್ಫರೆನ್ಸ್ ಮೂಲಕನೇ ಕೊಲೆ ಆರೋಪಿ ದರ್ಶನನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ನ್ಯಾಯಾಧೀಶರ ಪರ್ಮಿಷನ್ ಸಿಗುತ್ತೆ ಇಂಥ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕ್ಕೂ ಮುಂಚೆ. ಯಾಕಂದ್ರೆ ಅವ್ರು ಇಲ್ಲಿ ತನಕ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ಕೊಂಡಿಲ್ಲ ಮತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ತನಕ ಅವರು ಆಚೆ ಬರುವಂತಹ ಚಾನ್ಸಸ್ ಕೂಡ ಕ್ಷೀಣ. ಹೀಗಾಗಿ ಅವರ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತೆ. ಆದರೆ ಜೈಲಲ್ಲಿ ಕಾಲ ಕಳೆಯುವಂತಹ ಕೆಲಸ ಪರಪ್ಪನಗ್ರಹಾರದಲ್ಲಿ ಆಗಲ್ಲ. ಇನ್ನು ಮುಂದೆ ಅವ್ರು ಏನಿದ್ರು ಕೂಡ ಬಳ್ಳಾರಿಯ ಜೈಲಿನಲ್ಲಿ ಕಳಿಬೇಕಾಗತ್ತೆ.